ಸ್ನೇಹಿತರೆ, ಇದು ನಿಮ್ಮ ಕನ್ನಡ ವೈಭವ ಯೂಟ್ಯೂಬ್ ಚಾನಲ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇಂದು ನಾವು ಡಿವಿಜಿ ಅವರ ಒಂದು ಕಗ್ಗವನ್ನ ಕಲಿಯೋಣ. ಡಿವಿಜಿ ಎಂಬ ಮೂರಕ್ಷರದಿಂದ ಆಧುನಿಕ ಕನ್ನಡ ಸಾಹಿತ್ಯವನ್ನ ಹಲವು ಮುಖಗಳಲ್ಲಿ ಶ್ರೀಮಂತಗೊಳಿಸಿದವರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಇವರ ಕಗ್ಗಗಳು ಜೀವನದ ಆಳವಾದ ಪ್ರಶ್ನೆಗಳನ್ನ, ಅಂತಿಮ ಸತ್ಯವನ್ನ ಪ್ರಶ್ನಿಸುತ್ತವೆ ಮತ್ತು ಸಂಕೀರ್ಣ ಜಗತ್ತಿನಲ್ಲಿ ಸಮತೋಲಿತ ಜೀವನವನ್ನು ನಡೆಸಲು ಮಾರ್ಗದರ್ಶನವನ್ನ ನೀಡುತ್ತವೆ. ಸ್ನೇಹಿತರೆ, ಡಿವಿಜಿಯವರ ಒಂದು ಕಗ್ಗ ನಗುತ್ತ ಬಾಳು. ನಗುವು ಜೀವನದ ಶಕ್ತಿ. ನಾವು ಯಾವತ್ತೂ ಕೂಡ ನಗುವನ್ನ ಕಳ್ಕೋಬಾರದು. ಶಕ್ತಿಯೇ ಜೀವನ ಅಲ್ವಾ? ಆದ್ದರಿಂದ ನಾವು ಯಾವಾಗಲೂ ಖುಷಿಯಾಗಿ ನಗ್ತಾ ಇರಬೇಕು. ಅದನ್ನ ಯಾವತ್ತೂ ಕೂಡ ಎಂದಿಗೂ ಕಳ್ಕೊಳ್ಬಾರ್ದು. ಪ್ರತಿದಿನ ನಾವು ಜೀವನವನ್ನ ನಗುತ್ತಾ ಎದುರಿಸ್ಬೇಕು. ಆಗ ನಮ್ಮ ಬದುಕು ಸುಂದರವಾಗಿರುತ್ತೆ. ಈ ನಗು ಇದೆಯಲ್ಲ, ಇದು ಯಾವುದೇ ಖರ್ಚು ಇಲ್ದೇನೆ ಪಡೆದುಕೊಳ್ಳುವಂಥದ್ದು. ಯಾಕೆ ಅಂತಂದ್ರೆ ನಾವು ಬೇರೆ ಎಲ್ಲದಕ್ಕೂ ಕೂಡ ನಾವು ಖರ್ಚು ಮಾಡಬೇಕು. ಈ ನಗು ಇದೆಯಲ್ಲ, ಇದು ಒಂಥರ ಔಷಧಿ ಇದ್ದಾಗೆ. ಈ ಔಷಧಿಗೆ ನಾವು ಯಾವುದೇ ಖರ್ಚು ಮಾಡಬೇಕಾಗಿಲ್ಲ. ಆದ್ದರಿಂದ ಫ್ರೀಯಾಗಿ ಸಿಗ್ತಕ್ಕಂಥ ಈ ಔಷಧಿಯನ್ನ ನಾವು ಯಾವಾಗಲೂ ಕೂಡ ಉಪಯೋಗಿಸಿಕೊಳ್ಳೋಣ. ನಾವು ಉಪಯೋಗಿಸಿಕೊಳ್ಳೋಣ ಮತ್ತು ಬೇರೆಯವರಿಗೂ ಕೂಡ ಕೊಡೋಣ. ನಮ್ಮ ನಗು ಇದೆಯಲ್ಲ, ಇದು ನಮ್ಮ ಅತ್ಯುತ್ತಮ ಆಭರಣ. ಇಂದಿನ ಕಾಲದಲ್ಲಿ ನಾವು ಆಭರಣವನ್ನ ಕೊಳ್ಳಲಿಕ್ಕೆ ನಾವು ಎಷ್ಟೊಂದು ಖರ್ಚು ಮಾಡ್ತೀವಲ್ವಾ? ಗೋಲ್ಡ್ ಬೇಕು, ಡೈಮಂಡ್ ಬೇಕು, ಪ್ಲಾಟಿನಂ ಬೇಕು, ಅದು ಬೇಕು, ಇದು ಬೇಕು ಅಂತಂದ್ಬಿಟ್ಟು ನಾವು ಎಷ್ಟೊಂದು ಖರ್ಚು ಮಾಡ್ತೀವಿ. ಆದರೆ ನಮ್ಮಲ್ಲೇ ಇದೆ ಆಭರಣ. ಅದನ್ನು ಮಾತ್ರ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡಿದ್ದೇ ಆದರೆ ನಮ್ಮ ಜೀವನ ತುಂಬಾ ಸುಂದರವಾಗಿರುತ್ತೆ. ಇಲ್ಲಿ ನಮ್ಮ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳು ಬರ್ತವೆ. ಕಷ್ಟಗಳು ಬರದ ಮನುಷ್ಯ ಯಾರೂ ಕೂಡ ಇಲ್ಲ. ಅಂತಹ ಕಷ್ಟಗಳು ಬಂದಾಗ ಈ ನಗು ಇದೆಯಲ್ಲ, ಅದು ನಮಗೆ ಯಾವಾಗಲೂ ಕೂಡ ರಕ್ಷಣಾ ಕವಚದಂತೆ ಅದು ಕೆಲಸ ಮಾಡುತ್ತೆ. ಮತ್ತೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೋವುಗಳಿರ್ತವೆ, ನಲಿವುಗಳಿರ್ತವೆ. ನೋವುಗಳಿಲ್ಲದ ಮನುಷ್ಯರೇ ಇಲ್ಲ. ಆ ನೋವುಗಳನ್ನ ಮರೆಮಾಚಲು ಈ ನಗು ಇದೆಯಲ್ಲ, ಇದು ಒಂದು ಉತ್ತಮ ಔಷಧಿ, ಒಂದು ಉತ್ತಮ ಟಾನಿಕ್. ಆ ನೋವಿನ ನಡುವೆಯೂ ಕೂಡ ನಾವು ಉತ್ತಮವಾಗಿ ಬದುಕುತ್ತೀವಿ ಅಂತಂದ್ರೆ ಈ ನಗು ಇರಲೇಬೇಕು. ಅದು ಒಂದು ಟಾನಿಕ್ ಕೂಡ ಹೌದು, ಒಂದು ಶಕ್ತಿನೂ ಕೂಡ ಹೌದು. ಜೀವನದಲ್ಲಿ ತುಂಬಾ ಜನ ಕೊರಗ್ತಾ ಇರ್ತಾರೆ, ತುಂಬಾ ಜನ ಅಳ್ತಾ ಇರ್ತಾರೆ. ಅವರು ಹೆಚ್ಚು ಕಾಲ ಬದುಕೋದಿಲ್ಲ. ಚಿಂತೆ ಇದೆಯಲ್ಲ, ಅದು ಚಿತೆಗೆ ದೂಡುತ್ತೆ ನಮ್ಮನ್ನ. ಆದ್ದರಿಂದ ಯಾರು ಕೂಡ ಜಾಸ್ತಿ ಚಿಂತೆಯನ್ನ ಮಾಡಬಾರದು ಹಾಗೂ ಅಳಬಾರದು. ಜೀವನದಲ್ಲಿ ಯಾರು ಅಳುವುದಿಲ್ಲವೋ, ಯಾರು ನಗುತ್ತಾರೋ ಅಂಥವರಿಗೆ ದೀರ್ಘಾಯುಷ್ಯವಿರುತ್ತದೆ. ನಮ್ಮ ನಗು ಬೇರೆಯವರ ಬಾಳಿನಲ್ಲಿ, ಬೇರೆಯವರ ಮುಖದಲ್ಲಿ ನಗುವನ್ನ ತರಿಸಿದರೆ, ಮಂದಹಾಸವನ್ನ ತರಿಸಿದರೆ ಮತ್ತು ಅವರ ಬಾಳಲ್ಲಿ ಸುಖ ಸಂತೋಷಗಳನ್ನ ತರಿಸಿದರೆ ಅದೇ ನಮ್ಮ ಜೀವನದ ನಿಜವಾದ ಯಶಸ್ಸು. ನಾವು ಬೇರೆ ಏನು ಮಾಡಬೇಕಾಗಿಲ್ಲ ರೀ, ಬೇರೆ ಏನು ಗಳಿಸ್ಬೇಕಾಗಿಲ್ಲ ಜಾಸ್ತಿ. ಆಯ್ತಾ? ನಾವು ಖುಷಿಯಾಗಿರಬೇಕು, ಬೇರೆಯವರನ್ನ ಖುಷಿಯಾಗಿ ಇಡಬೇಕು. ಅದೇ ಜೀವನದ ನಿಜವಾದ ಯಶಸ್ಸು. ಸ್ನೇಹಿತರೆ, ನಾವು ಈಗ ಈ ಮಂಕುತಿಮ್ಮನ ಕಗ್ಗವನ್ನ ಓದೋಣ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುವುದತಿಶಯದ ಧರ್ಮ. ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ ವರವ ಮೀಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಇದರ ಪರಮಾರ್ಥವನ್ನ ನೋಡೋದಾದ್ರೆ, ನಗುವು ಸಹಜದ ಧರ್ಮ. ಮಾನವನಿಗೆ, ಮನುಷ್ಯನಿಗೆ ಜೀವನದಲ್ಲಿ ನಗು ಇದೆಯಲ್ಲ, ಇದು ಸಹಜವಾಗಿರ್ತಕ್ಕಂಥ ಧರ್ಮ. ನಗಿಸುವುದು ಪರಧರ್ಮ. ನಾವಷ್ಟೇ ನಗ್ಬಿಟ್ರೆ ಸಾಕ? ನಾವು ಬೇರೆಯವರನ್ನ ಖುಷಿ ಪಡಿಸ್ಬೇಕು, ಬೇರೆಯವರನ್ನ ನಗಿಸಬೇಕು, ಅವರಿಗೂ ಕೂಡ ದೀರ್ಘಾಯುಷ್ಯ ಬರೋ ಹಾಗೆ ಮಾಡಬೇಕು ಅಂತಂದ್ರೆ ಅನ್ಯರನ್ನ ನಗಿಸುವುದು ಪರಧರ್ಮ.
ನಗುವ ಕೇಳುತ್ತಾ ನಗುವುದತಿಶಯದ ಧರ್ಮ. ನಗುವ ಕೇಳುತ್ತಾ ನಗುವುದು. ಯಾರಾದರೂ ನಗಿಸಿದ್ರೆ ನಾವು ಕೂಡ ನಗುವುದು. ನಗುವನ್ನು ಕೇಳಿ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತಾ ಬಾಳುವ ವರವಮ್ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ನಾವು ದೇವರಲ್ಲಿ ಏನ್ ಬೇಡ್ಕೊಳ್ಬೇಕು? ನಗುವ, ನಗಿಸುವ, ನಗಿಸಿ ನಗುತ್ತಾ ಬಾಳುವವರನ್ನು ನಾವು ಯಾವಾಗಲೂ ಬೇಡ್ಕೋಬೇಕಂತೆ. ಆದ್ದರಿಂದ ನಾವೆಲ್ಲರೂ ಕೂಡ ದೇವರಲ್ಲಿ ನಗುವ, ನಗಿಸುವ, ನಗಿಸಿ ನಗುತ್ತಾ ಬಾಳುವವರನ್ನ ಯಾವಾಗಲೂ ಬೇಡಿಕೊಂಡು ನಮ್ಮ ಜೀವನವನ್ನ ತುಂಬಾ ಖುಷಿಯಾಗಿ ಕಳೆಯೋಣ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು.